2 ಮತ್ತು 3ನೇ ಖಂಡ ವಿಧೇಯಕದ ಅಂಗವಾಗಿರಬೇಕು. ಸಭೆಯ ಮುಂದೆ ವಿಷಯ ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. 2ನೇ ಮತ್ತು 3ನೇ ಖಂಡ ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಮಂತ್ರಿಗಳು, ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಕೋರುತ್ತೇನೆ. ಪ್ರಸ್ತಾವ ಮಂಡಿಸಲಾಗಿದೆ. ಅದನ್ನೀಗ ಸಭೆ ಮತಕ್ಕೆ ಹಾಕುತ್ತೇನೆ. 2020 ಸಾಲಿನ ಕರ್ನಾಟಕ ಗ್ರಾಮ ಸ್ವರಾಜ್ಯ ಮತ್ತು ಪಂಚಾಯತ್ ರಾಜ್ ತಿದ್ದುಪಡಿ ವಿಧೇಯಕವನ್ನು ಈ ಸಭೆ ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ಅನುಮೋದನೆ ದೊರಕಿದೆ. ಕೃಷಿ ಸಚಿವರು. ಮಾನ್ಯ ಅಧ್ಯಕ್ಷರೇ, 2025ನೇ ಸಾಲಿನ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯಗಳ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಕೋರುತ್ತೇನೆ. HK ಪಾಟೀಲ್ ಪರ್ಯಾಲೋಚನಾ ಪ್ರಸ್ತಾವನೆ ಸಭೆ ಮತಕ್ಕೆ ಹಾಕುತ್ತೇನೆ. ನಿಲ್ಲಿ 2020 ಸಾಲಿನ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯಗಳ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸುವ ವಿಷಯ ಸಭೆ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಮಾನ್ಯ ಸಚಿವರು. ಮಾನ್ಯ ಅಧ್ಯಕ್ಷರೇ, ಓನ್ಲಿ ವಿಷನ್ ಮಂಡ್ಯ ಕೃಷಿ ವಿಶ್ವವಿದ್ಯಾನಿಲಯ ಮಾಡಬೇಕು ಅನ್ನೋ ಒಂದು ನಮ್ಮ ಸರ್ಕಾರದ ತೀರ್ಮಾನ ಬಹುಶಃ ಬಹಳ ಜನಕ್ಕೆ ಗೊತ್ತಿದೆ ಅಂತ ಅನ್ಕೋತೀನಿ. ನಮ್ಮ ಅಶೋಕರ್ಗೆ ಗೊತ್ತಿದೆ. ಇದು ಸ್ವತಂತ್ರದ ಪೂರ್ವ ಮಹಾರಾಜರು ಫಸ್ಟ್ ಸಂಶೋಧನಾ ಕೇಂದ್ರವನ್ನ ಈ ರಾಜ್ಯದಲ್ಲಿ ಕೃಷಿ ಸಂಶೋಧನಾ ಕೇಂದ್ರವನ್ನ ಮಾಡಿದಂಥದ್ದು VC ಫಾರಂನಲ್ಲಿ ಮಂಡ್ಯದಲ್ಲಿ ಸ್ವತಂತ್ರದ ಪೂರ್ವ 1931ರಲ್ಲಿ. ಅವಾಗಲೇ ನಾಲ್ವಡಿ ಕೃಷ್ಣರಾಜ ಒಡೆಯರು ಅವರ ಜಾಗದಲ್ಲಿ ಅಶೋಕಾಂತಿಯನ್ನ ಸೃಷ್ಟಿಸಲು VC ಫಾರಂನ ಜಾಗವನ್ನು ಕೃಷಿ ಸಂಶೋಧನೆಗೆ ನೀಡಿದಂಥದ್ದು. ಡಾಕ್ಟರ್ ಲೆಸ್ಲಿ C. ಕೋಲ್ಮಾನ್ ಅಂತ ಅವರ ನೇತೃತ್ವದಲ್ಲಿ ಈ ಜವಾಬ್ದಾರಿಯನ್ನು ಕೊಟ್ಟಿದ್ರು. ಈ ರಾಜ್ಯದಲ್ಲಿ 10 ಈಗ ರಾಯಚೂರಲ್ಲಾಯ್ತು, ಧಾರವಾಡದಲ್ಲಾಯ್ತು, ಶಿವಮೊಗ್ಗದಲ್ಲಾಯ್ತು, GKVK ಆದ್ಮೇಲೆ ಬಹುಶಃ ಎಲ್ಲಕ್ಕಿಂತ ಕಬ್ಬನ್ನ ಇವತ್ತು ಸಂಶೋಧನೆ ಮಾಡ್ತಕ್ಕಂಥ, ಭತ್ತ ಸಂಶೋಧನೆ ಮಾಡ್ತಕ್ಕಂಥ, ರಾಗಿ ಸಂಶೋಧನೆ ಮಾಡ್ತಕ್ಕಂಥ, ನಾವು ಮಳೆ ಆಶ್ರಿತ 4-5 ಜಿಲ್ಲೆ ಇದೆ. ಬಹುಶಃ ಇಲ್ಲಿ ಎಲ್ಲಾ ತರದ ಬೆಳೆಯನ್ನ ಬೆಳೀತಕ್ಕಂಥದ್ದು ಮಂಡ್ಯದಲ್ಲಿ. ಮಂಡ್ಯ ಕೃಷಿಗೆ ಬಹುಶಃ ಬಹಳಷ್ಟು ಎಲ್ಲ ಕಡೆ ಇದ್ರು ಕೊನೆಯಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇರ್ತಕ್ಕಂಥ ಸರ್ಕಾರ, ನಾನು ಕೃಷಿ ಸಚಿವನಾಗಿ ನಿಮ್ಮೆಲ್ಲರ ಒಪ್ಪಿಗೆ ತಗೊಂಡು ಮಾಡೋ ಅಂತ ಒಂದು ಅವಕಾಶ ಬಂದಿದೆ. ಅದರಿಂದ ತಮ್ಮೆಲ್ಲರೂ ಒಪ್ಪಿಗೆ ಕೊಡ್ತೀರಾ ಅಂತ ಹೇಳಿ ನಾನು ಭಾವಿಸ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಬೆಳಗಿನ ಜಾವ ಒಂದು ನಿಮಿಷ ನಮ್ಮ ಬಾಗಲಕೋಟೆಗೆ ಇರ್ತಕ್ಕಂಥ ಹಾರ್ಟಿಕಲ್ಚರ್ ಅನ್ನು ಕೂಡ ಅಲ್ಲಿ ತಗೊಂಡು ಹೋಗಿರೋ ಅದನ್ನ ಎಕ್ಸ್ಕ್ಲೂಡ್ ಮಾಡಬೇಕು ಅಂತ ಹೇಳಿದ್ವಿ. ಅದನ್ನ ಎಕ್ಸ್ಕ್ಲೂಡ್ ಮಾಡಿದ್ವಿ ಅನ್ನೋದನ್ನ ತಾವು ತಿಳಿಸ್ಬೇಕಾಗತ್ತೆ. ಆಯ್ತು, ಈಗ ತಾವು ಸಹ ಮಾತನಾಡಿದಿರಿ, ಅದು ಕೇಳ್ಬಿಡಲ್ಲ, ಹೇಳ್ಬಿಡಿ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ನಮ್ಮ ಕೃಷಿ ಸಚಿವರು ಈ ಒಂದು ಹೊಸದಾಗಿ ಮಂಡ್ಯದಲ್ಲಿ ಕೃಷಿ ವಿಶ್ವವಿದ್ಯಾಲಯ ಮಾಡ್ಬೇಕಂತ ಹೇಳಿ ನಿರ್ಣಯ ಮಾಡಿದ್ದಾರೆ. ನಮ್ದೇನು ಅದಕ್ಕೆ ತಕರಾರಿಲ್ಲ. ಆದರೆ ಈ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕೃಷಿ, ತೋಟಗಾರಿಕೆ, ಪಶುಸಂಗೋಪನೆ, ಮೀನುಗಾರಿಕೆ, ರೇಷ್ಮೆ ಕೃಷಿ, ಅರಣ್ಯಶಾಸ್ತ್ರ ಇವೆಲ್ಲನೂ ಇನ್ಕ್ಲೂಡ್ ಮಾಡಿದ್ದಾರೆ. ಏನೋ CC ಪಾಲ್ ಹೇಳ್ತಾರೆ, ಅದನ್ನು ಹೊರತುಪಡಿಸ್ಯಾರ ಅಂತೇಳಿ ನನಗೆ ಗೊತ್ತಿಲ್ಲ. ಅದೇ ತೋಟಗಾರಿಕೆ, ಕನ್ನಡದಲ್ಲಿ ತೋಟಗಾರಿಕೆ. ಆದರೆ ಅಧ್ಯಕ್ಷರೇ, ಇವತ್ತು ಉತ್ತರ ಕರ್ನಾಟಕದಲ್ಲಿ ಒಂದು ಒಳ್ಳೆಯ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟೆಯಲ್ಲಿದೆ. ಇದರ ಮೂಲ ಉದ್ದೇಶ ತೋಟಗಾರಿಕೆ ಬೆಳೆಗಳ ಒಂದು ಸಂಶೋಧನೆ ಆಗಲಿ, ಅದರಲ್ಲಿ ಹೊಸ ಹೊಸ ಬೆಳೆಗಳಲ್ಲಿ ಪದ್ಧತಿಗಳನ್ನು ಸಾಕಷ್ಟು ಅತ್ಯುತ್ತಮವಾಗಿ ಇವತ್ತು ಕಾರ್ಯನಿರ್ವಹಿಸ್ತಾ ಇದೆ.
ತೋಟಗಾರಿಕೆ ವಿಶ್ವವಿದ್ಯಾಲಯ ಏನೋ ಒಂದು ಕಾರ್ಯವ್ಯಾಪ್ತಿ ಇದೆ, ಅದಕ್ಕೆ ತೊಂದರೆಯಾಗದಂತೆ ತೋಟಗಾರಿಕೆ ಅನ್ನುವಂತಹ ಏನು ಪದ ಏನಿದೆ ಅದನ್ನು ಕೈ ಬಿಡಬೇಕು. ಯಾಕಂದರೆ ಅಧ್ಯಕ್ಷರೇ, ಇದು ತೋಟಗಾರಿಕೆ ಒಂದು ನಮ್ಮ ಬಾಗಲಕೋಟೆಯ ಒಂದು ತೋಟಗಾರಿಕೆ ವಿಶ್ವವಿದ್ಯಾಲಯ ಇಡೀ ರಾಷ್ಟ್ರದಲ್ಲೇ ಪ್ರಥಮ ಸ್ಥಾನದಲ್ಲಿದೆ. ಮತ್ತು ಉತ್ತರ ಕರ್ನಾಟಕದಲ್ಲಿ ಇರುವಂಥದ್ದನ್ನು ಇವರು ಬಿದರ್ದ ಪಶುಸಂಗೋಪನೆಗೆ ಸಂಬಂಧಪಟ್ಟಂಥದ್ದು, ರಾಯಚೂರು ಯೂನಿವರ್ಸಿಟಿ ಅಂಥದ್ದು, ಅಲ್ಲಿದಿಂದ ಧಾರವಾಡ ಯೂನಿವರ್ಸಿಟಿದು ಎಲ್ಲನೂ ಮರ್ಜ್ ಮಾಡಿ ಇವತ್ತು ಮಂಡ್ಯಕ್ಕೆ ಹೋಯಂತ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆ ನಮ್ಮ ಸಂಪೂರ್ಣ ವಿರೋಧ ಇದೆ. ಮೊದಲೇ ಉತ್ತರ ಕರ್ನಾಟಕದ ಎಲ್ಲ ರೀತಿಯ ಅನ್ಯಾಯ ಆಗ್ತಾ ಇದೆ. ಇದೊಂದು ವ್ಯವಸ್ಥಿತವಾಗಿ ತೋಟಗಾರಿಕೆ ನೀವೊಂದು ಯೂನಿವರ್ಸಿಟಿ ಮಾಡಿರಂದ್ರೆ ಅದರ ಕಾರ್ಯವ್ಯಾಪ್ತಿಯನ್ನು ಯಾಕೆ ನೀವು ನಿಮ್ಮ ಕೃಷಿ ವ್ಯವಸ್ಥೆ ಬೇರೆ. ಇವತ್ತು ತೋಟಗಾರಿಕೆ ಒಂದು 100 ಬೆಳೆಗಳಿಗೆ ಇವತ್ತು ಸಂಶೋಧನೆ ಮಾಡಲಿಕ್ಕೆ ಅವಕಾಶ ಇದೆ. ಕೃಷಿ ಏನಾಗಿದೆ ಅಲ್ಲಿ ಒಂದು 30 ಬೆಳೆಗಳ ಸಂಶೋಧನೆ ಆಗ್ತದೆ. ಅದಕ್ಕೆ ಅಧ್ಯಕ್ಷರೇ, ನಾನು ಮಾನ್ಯ ಸಚಿವರಲ್ಲಿ ವಿನಂತಿ ಮಾಡ್ಕೋದೇನೆಂದರೆ, ಇಲ್ಲಿರುವಂಥ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಏನು ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯ ಮತ್ತು ಶಿವಮೊಗ್ಗ ಹಾಗೂ ಬಾಗಲಕೋಟೆಯ ಕೆಲವು ಕಾಲೇಜುಗಳು ಮತ್ತು ಸಂಶೋಧನಾ ಕೇಂದ್ರಗಳು ಹಸ್ತಾಂತರ ಮಾಡಬೇಕನ್ನೋಂಥ ಸೂಚನೆ ಮಾಡಿದ್ದಾರೆ. ಅಂದರೆ ಇದು ಅದರ ವ್ಯಾಪ್ತಿಯನ್ನು ಕಸ್ಕೊಂಡು ನೀವು ಮಂಡ್ಯಕ್ಕೆ ಹೋಗಿದ್ದು ಒಂದು ಭಾಗಕ್ಕೆ ಈ ಭಾಗದಿಂದ ಆ ಕಡೆ ಹಾಕೋದ್ರಿಂದ ತೋಟಗಾರಿಕೆ ಮೂಲ ಏನು ಉದ್ದೇಶ ಇದೆ, ಮೂಲ ಒಂದು ಕಾನ್ಸೆಪ್ಟ್ ಇದೆ, ಅದಕ್ಕೆ ಭಾಳ ಪೆಟ್ಟು ಬೀಳ್ತದೆ. ಯಾವುದೇ ಪರಿಸ್ಥಿತಿಯಲ್ಲಿ ಉತ್ತರ ಕರ್ನಾಟಕದಲ್ಲಿ ಏನು ನಮ್ಮ ಸರ್ಕಾರ ಇದ್ದಾಗ ಒಂದು ನ್ಯಾಯ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅನೇಕ ನಿರ್ಣಯಗಳನ್ನು ಇವತ್ತು ವಾಪಸ್ ತಗೊಂಥದ್ದು ಈ ಸರ್ಕಾರ ಮಾಡಬಾರ್ದು. ಇದಕ್ಕೆ ನಮ್ಮ ಸಂಪೂರ್ಣ ವಿರೋಧ ಇದೆ. ಅದಕ್ಕೆ ತೋಟಗಾರಿಕೆ ಅನ್ನುವಂಥದ್ದನ್ನು ಇದನ್ನು ಕೈ ಬಿಡಬೇಕಂತೇಳಿ ನಾನು ಮಾನ್ಯ ಸಚಿವರಲ್ಲಿ ವಿನಂತಿ ಮಾಡ್ಕೊತೀನಿ. ಮಾನ್ಯ ಸಚಿವರು ಒಂದೇ ನಿಮಿಷ. ಈಗ ರಾಜೀವ್ ಗಾಂಧಿ ಮೆಡಿಕಲ್ ಯೂನಿವರ್ಸಿಟಿ ಐತಿ, ಆ ಯೂನಿವರ್ಸಿಟಿ ಇಲ್ಲೇ ಕರ್ನಾಟಕಕ್ಕೆ ಒಂದೈತಿ. ಅದಕ್ಕೆ ಉತ್ತರ ಕರ್ನಾಟಕದಲ್ಲಿ ಅದಕ್ಕೆ ಡಿವೈಡ್ ಮಾಡಿ ಇನ್ನೊಂದು ಯೂನಿವರ್ಸಿಟಿ ಮಾಡಕ್ ನೀವು ಕೊಡುದಿಲ್ಲ. ಆದ್ರೆ ಈ ತೋಟಗಾರಿಕೆ ಅಂತ ಯೂನಿವರ್ಸಿಟಿ ನೀವು ಡಿವೈಡ್ ಮಾಡಿ ಮೈಸೂರು ಕರ್ನಾಟಕಕ್ಕೆ ಒಯ್ದ್ರೆ ನಾವು ಉತ್ತರ ಕರ್ನಾಟಕದವ್ರು ಏನ್ ಮಾಡ್ಬೇಕು? ಅದಕ್ಕೆ ದಯಮಾಡಿ ಡಿವೈಡ್ ಮಾಡಬೇಡ್ರಿ. ಅದನ್ನ ತೋಟಗಾರಿಕೆ ಅಲ್ಲೇ ಇರ್ಲಿ. ಬಾಗಲಕೋಟೆಯಲ್ಲಿ ನೀವು ಬೇರೆ ಅಗ್ರಿ ಯೂನಿವರ್ಸಿಟಿ ಮಾಡ್ಕೊಂತಿದ್ರೆ ಮಾಡ್ಬೋದು. ಕೂತ್ಕೊಳ್ಳಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಪಾಟೀಲ್ ಅವರು ನಮೂದ್ ಮಾಡಿದ್ರು, ಬೀದರ್ ಯೂನಿವರ್ಸಿಟಿ ಇಲ್ಲಿ ಸ್ಥಳಾಂತರ ಮಾಡ್ತಾ ಇದ್ರಿ. ಬೀದರ್ ಮಾಡ್ತಾ ಇಲ್ಲನ? ಕಲ್ಯಾಣ ಕರ್ನಾಟಕ ಒಂದೇ ಯೂನಿವರ್ಸಿಟಿ ಉಲ್ಟಾ ತಿಲ್ಟಾ ಮಾಡಬೇಡ್ರಿ ಮಂತ್ರಿ ಅವರ. ಅಧ್ಯಕ್ಷ ಒಂದೇ ಯೂನಿವರ್ಸಿಟಿ ಕಲ್ಯಾಣ ಕರ್ನಾಟಕ ಸನ್ಮಾನ್ಯ ಅಧ್ಯಕ್ಷೆ, ಏನಿವತ್ತು ಕೃಷಿ ವಿಶ್ವವಿದ್ಯಾಲಯದ ವಿಷಯವಾಗಿ ಇವತ್ತು ಬಿಲ್ ಅನ್ನ ತಂದಿದ್ದಾರೋ ಎಲ್ಲ ಸದಸ್ಯರಲ್ಲೂ ನನ್ನ ಕೋರಿಕೆ ಇಷ್ಟೇ. ಮೈಸೂರು ಮಹಾರಾಜರ ಕಾಲದಲ್ಲಿ ಸ್ಥಾಪನೆ ಆದಂತ ಈ ಸಂಸ್ಥೆಗೆ ವಿಶ್ವವಿದ್ಯಾಲಯದ ಮಾನ್ಯತೆ ಕೊಡ್ತಕ್ಕಂಥದ್ದು ಮೈಸೂರು ಮಹಾರಾಜರಿಗೆ ನಾವು ಕೊಡ್ತಕ್ಕಂಥ ಗೌರವ. ಇದು ಮೊದಲನೇದಾಗಿ ಸಂಶೋಧನೆ ಅನ್ನೋದು ಕರ್ನಾಟಕದಲ್ಲಿ ಕೃಷಿ ಮತ್ತು ತೋಟಗಾರಿಕೆ ವಿಚಾರದಲ್ಲಿ ಏನಾದ್ರು ನಡೆದಿದ್ರೆ ಬೆಂಗಳೂರಿನ ವಿಶ್ವವಿದ್ಯಾಲಯಕ್ಕಿಂತ ಮೊದಲು ಅದು ಮಂಡ್ಯದ ವಿಸಿ ಫಾರ್ಮ್ನಲ್ಲಿ ಏನಂದ ಎಲ್ಲರೂ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥ ವಿಚಾರ. ಈಗ ನಮ್ಮ ಚಾಮರಾಜನಗರದವರು ಅಥವಾ ಕೊಡಗಿನವರು, ಮೈಸೂರಿನವರು ಇದು ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಎಷ್ಟು ದೂರ ಬರಬೇಕಾಗಿದೆ? ಪ್ರತಿಯೊಂದು ವಿಭಾಗದಲ್ಲೂ ಕೃಷಿ ವಿಶ್ವವಿದ್ಯಾಲಯನ ಎಲ್ಲರೂ ಬೇಡಿಕೆ ಮಾಡಿ ತಗೊಂಡಿದ್ದಾರೆ. ಮೂಲಭೂತವಾಗಿ ಕನ್ನಂಬಾಡಿ ಮೊದಲನೇ ಅಣೆಕಟ್ಟು ಕರ್ನಾಟಕದಲ್ಲಿ. ಆ ಕನ್ನಂಬಾಡಿ ಭಾಗದಲ್ಲಿ ಕೃಷಿ ಸಂಶೋಧನೆ, ತೋಟಗಾರಿಕೆ ಸಂಶೋಧನೆ, ಆ ಬೆಳೆಗಳಿಗೆ ಉತ್ತೇಜನ, ಆ ರೈತರ ಪರವಾದಂತ ಚಿಂತನೆಯನ್ನ ಈ ವಿಶ್ವವಿದ್ಯಾಲಯ ನಡೆಸಬೇಕೋ ಬೇಡವೋ ಅನ್ನೋದನ್ನ ಎಲ್ಲರೂ ಬೆಳಕು ಚೆಲ್ಬೇಕು. ಇದು ಪಾಲ್ ತಗತಾ ಇಲ್ಲ. ಇದರ ಅಧ್ಯಯನ ನೀವು ರಾಯಚೂರು ಬಾಗಲಕೋಟೆ ಏನಿದಲ್ಲ ಅದಕ್ಕಿಂತ ದೊಡ್ಡದು ಮಾಡ್ರಿ. ಹಿಂದೆ ಮಹಾರಾಜರು ಕಟ್ಟಿದ್ರು ಅದಕ್ಕಿಂತ ದೊಡ್ಡದು ಮಾಡ್ರಿ. ಬೆಂಗಳೂರಲ್ಲ ಅಮೆರಿಕದಲ್ಲಿ ಇರೋದಕ್ಕಿಂತ ದೊಡ್ಡದು ಮಾಡ್ರಿ. ನಮಗ್ ವಿರೋಧ ಇಲ್ಲ, ದಯಮಾಡಿ ಕೈ ಮುಗಿತೀವಿ. ಕೆಲವು ಸಂಸ್ಥೆಗಳು ಬಾಗಲಕೋಟೆಯಿಂದ ಅಲ್ಲಿಂದ ತಗೊಂಡು ನಮಗೆ
ಎಲ್ಲೆಲ್ಲಿಂದೋ ನಾವು ಡಿಪಾರ್ಟ್ಮೆಂಟ್ ತಗೊಂಡು ಹೋಗಿ ಮಂತ್ರಿಗಳು ಉತ್ತರ ಕೊಡ್ಲಿ. ನೀವು ದೊಡ್ಡದು ಮಾಡಿ ಪೂರ್ಣ ಆಗಿಲ್ಲ. ನೀವು ಆಯ್ತು, ಎಲ್ಲ ನನ್ನ ಸ್ವಾಮಿ ಬಂತು ಉತ್ತರ ಕೊಡ್ಲಿ. ಮಾಡ್ತೀವಿ, ಕೂತ್ಕೊಳ್ರಿ. ಅವ್ರು ಉತ್ತರ ಕೊಡ್ಲಿ. ನಾವೇನು ಮಂಡ್ಯಕ್ಕೆ ವಿರೋಧ ಮಾಡ್ತಾ ಇಲ್ಲ, ಓಕೆ. ಮೈಸೂರು ಮಹಾರಾಜರಿಗೆ ವಿರೋಧ ಮಾಡ್ತಾ ಇಲ್ಲ. ಮೈಸೂರು ನಿಮ್ದು ಹೇಳಿ ಹೇಳ್ತೀವಿ. ಅದಕ್ಕೆ ಸರ್ ಎತ್ತಾಳೋ ಸಪೋರ್ಟ್ ಮಾಡೋರು ಅವರೇ. ಸರ್ ಕೂತ್ ಒಂದ್ ನಿಮಿಷ. ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಸಮಸ್ಯೆಗಳೇನಿದ್ದು, ನಮ್ಮ ಮನವಿ ಏನಿತ್ತು, ಆ ಮನವಿಗೆ ಮಾನ್ಯ ಕೃಷಿ ಉತ್ತರ ಕೊಡ್ಲಿ. ಉತ್ತರ ಕೊಡೋ ಮುಂಚೆ ಮನೆ ಅಧ್ಯಕ್ಷರೇ ಒಂದ್ ನಿಮಿಷ. ನಾವು ಸಚಿವ ಸಂಪುಟದಲ್ಲೇ ಎಚ್ ಕೆ ಪಾಟೀಲ್ರು ಆ ಭಾಗದ ಎಲ್ಲರ ಶಾಸಕರ ಅಭಿಪ್ರಾಯ ಮತ್ತು ಸಾರ್ವಜನಿಕರ ಅಭಿಪ್ರಾಯವನ್ನ ತಗೊಂಡು ನನಗೆ ಮುಖ್ಯಮಂತ್ರಿಯವರ ಗಮನಕ್ಕೆ ತಂದು ಸಚಿವ ಸಂಪುಟದಲ್ಲೇ ನಾವು ಚರ್ಚೆ ಮಾಡಿ ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾನಿಲಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮೈಸೂರು ಮತ್ತು ಮಂಡ್ಯ ವ್ಯಾಪ್ತಿಯಲ್ಲಿರ್ತಕ್ಕಂಥ ಯಾವುದೇ ಕಾಲೇಜು ಸಂಶೋಧನಾ ಕೇಂದ್ರ ಎಲ್ಲವನ್ನೂ ಕೈ ಬಿಡಬೇಕು ಅಂತ ಸಂಪುಟದಲ್ಲೇ ನಾವು ತೀರ್ಮಾನ ತಗೊಂಡಿದ್ದು. ಅದರಲ್ಲಿ ಈ ಬಿಲ್ನಲ್ಲಿ ಬಂದಾಗ ತೋಟಗಾರಿಕೆ ಅಂತೇಳಿ ಒಂದು ಸೆಂಟೆನ್ಸ್ ಇತ್ತು. ಅದನ್ನು ಸಹ ಬೆಳಿಗ್ಗೆ ಎಚ್ ಕೆ ಪಾಟೀಲ್ರು ನಾವು ಕೂತ್ಕೊಂಡು ಇವರೆಲ್ಲರೂ ಬಂದು ನಮ್ಮ ಸಿ ಸಿ ಪಾಟೀಲು ಮತ್ತು ಸಿದ್ದು ಸವದಿಯವರು ಸಹ ಬಂದು ನಮ್ಗೆ ಹೇಳಿದಾಗ ಎಚ್ ಕೆ ಪಾಟೀಲ್ರ ನೇತೃತ್ವದಲ್ಲಿ ನಾವೆಲ್ಲ ಕೂತು ಅದನ್ನು ಸಹ ಖಂಡ 3ನಲ್ಲಿ ಸದರಿ ವಿಧೇಯಕದಲ್ಲಿ ಹಾಗೆ ಮರು ಸಂಖ್ಯೆ ನೀಡಲಾದ 3ನೇ ಖಂಡದಲ್ಲಿ 3ನೇ ಖಂಡದ ಮೂಲಕ ಪ್ರಯೋಜಿಸಲು ಉದ್ದೇಶಿಸಿರುವ 4ನೇ ಪ್ರಕರಣದ ಬ್ರಾಕೆಟಲ್ಲಿ 1ನೇ ಉಪಕರಣದಲ್ಲಿ ತೋಟಗಾರಿಕೆ ಎಂಬ ಪದವನ್ನು ಬಿಟ್ಟಲಾಗಿದೆ. ಇದನ್ನ ಏನಂದ್ರೆ ಒಂದ್ ನಿಮಿಷ ಕೂತ್ಕೊಳ್ಳಿ ಸರ್. ಮಾನ್ಯ ಕೃಷಿ ಸಚಿವರು ಏನ್ ವಾಪಸ್ ತಗೊಂಡಿದ್ದಾರೆ ಅದನ್ನ ಸ್ವಾಗತ ಬಯಸ್ತೀನಿ ಸರ್. ನಾವು ಅವ್ರ ಎಷ್ಟು ಮೈಸೂರು ಮಹಾರಾಜರ ಬಗ್ಗೆ ಗೌರವ ಇಟ್ಟಾರಲ್ಲ, ಅವ್ರ ಆಸ್ತಿ ಪಾಸ್ತಿ ಹೊಳಿ ಕೊಡುತ್ತೆ ಸರ್. ಹಳ್ಳಿ ಬರೇ ಮೈಸೂರು ಒಂದ್ ನಿಮಿಷ. ಆ ಟಿಪ್ಪು ಸುಲ್ತಾನ್ ಹೊಳಿ ಕೊಡ್ತಾರ. ಈಗ ಸಚಿವ ಮೈಸೂರು ಮಹಾರಾಜರ ತಿದ್ದುಪಡಿ ಏನಿದೆ ರಾಷ್ಟ್ರಕ್ಕೆ ಕೊಟ್ಟಿರೋದು ಅಧ್ಯಕ್ಷರೇ, ಅವ್ರು ವಂಶಕ್ಕೆ ಇಡ್ಲಿಲ್ಲ. ಮೈಸೂರು ಮಹಾರಾಜರು ಜನತೆ ಕೊಟ್ರು. ಒಂದ್ ನಿಮಿಷ ಅಧ್ಯಕ್ಷರೇ, ಇದೊಂದು ಇತಿಹಾಸ ಇರ್ತಕ್ಕಂಥದ್ದು. 100 ವರ್ಷ ಆದ್ಮೇಲಾರು ಕೃಷಿ ವಿಶ್ವವಿದ್ಯಾನಿಲಯ ಸ್ಟೇಟಸ್ ಕೊಡುವಂತ ಒಂದು ಅವಕಾಶ ಸಿದ್ದರಾಮಯ್ಯನವ್ರಿಗೆ, ಕಾಂಗ್ರೆಸ್ ಸರ್ಕಾರಕ್ಕೆ, ನಮ್ಮೆಲ್ರಿಗೂ ಬರ್ತಲ್ಲ. ಅದೇ ಒಂದು ನಮ್ಮ ಭಾಗ್ಯ. ನಿಮ್ಮೆಲ್ಲರ ಸಮಾಧಾನ ಒಪ್ಪಿಗೆ ನನಗೂ ನಿಮ್ಮೆಲ್ರಿಗೂ ಧನ್ಯವಾದ. ಈಗ ಸಚಿವ ತಿದ್ದುಪಡಿ ಸೂಚಿಸಬೇಕು. ಒಂದ್ ನಿಮಿಷ ಸಭಾಧ್ಯಕ್ಷ, ಬಹಳ ಸಂತೋಷ. ವಿಶ್ವವಿದ್ಯಾನಿಲಯ ಮಾಡ್ತಾ ಇದ್ದೀರಾ. ಎಷ್ಟು ಮಕ್ಕಳು ಓದ್ತಿದಾರಲ್ಲಿ? ಒಂದ್ ನಿಮಿಷ ಕೂತ್ಕೊಳ್ಳಿ, ಮುಗಿಸ್ತೀನಿ. ಸಮಾಧಾನ. ಒಂದು. ಎರಡನೇದು, ಅದೀಗ ಬಿಲ್ಲಲ್ಲಿ ಉಂಟಾ? ಅದಕ್ಕೆ ಮತ್ತೆ ಬಿಲ್ಲಿಗೆ ಸಂಬಂಧ ಉಂಟಾ? ಸಂಬಂಧ ಉಂಟು. ಬಜೆಟ್ ಬಂದಾಗ ಮಾತಾಡಿ. ಆಯ್ತು. ಎರಡನೇದು, ಬಜೆಟ್ ಬಂದಾಗ ಮಾತಾಡಿ. ಎರಡನೇದು ತಡೀರಿ ಸಭಾಧ್ಯಕ್ಷ. ಅದು ಕರೆಕ್ಟ್. ನೀವು ಬಜೆಟ್ ಅಲ್ಲಿ ಮಾತಾಡಬೇಕು, ಅಲ್ಲಿ ಚರ್ಚೆ ಮಾಡ್ಬೇಕಂತ ಆಗ್ತದ. ಬಿಲ್ಲಿಗೆ ಸಂಬಂಧಪಟ್ಟ ಒಂದು ತಿದ್ದುಪಡಿಗೆ ಮಾಡಿದ್ರು. 100 ವರ್ಷ ಆಗಿದೆ ಶುರು ಆಗಿ. ಅವ್ರು ಹೇಳ್ತಿರೋದು ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಎಷ್ಟು ಜನ ನೇಮಕ ಮಾಡಿದ್ದಾರೆ ಸಿಬ್ಬಂದಿಗಳನ್ನ? ಅಷ್ಟೇ ಹೇಳಿ. ಒಂದೇ ಒಂದು ಪರ್ಮನೆಂಟ್ ಸ್ಟಾಫ್ ಇದ್ದಾರಾ? ಆಯ್ತು, ಸ್ಯಾಂಕ್ಷನ್ ಆಗಿದೆ ಪೋಸ್ಟ್. ನೇಮಕಾತಿ ಎಷ್ಟು ಜನ ಮಾಡಿದೀರಾ? ಮಾಡ್ತಾರೆ ಈಗ. ಅಶ್ವಥ್ ನಾರಾಯಣ್ ಜಿ, ಚಾಮರಾಜನಗರದಲ್ಲಿ ಕೃಷಿ ಕಾಲೇಜು ಚೌಲ್ಟಿನಲ್ಲಿದೆ. ಹೇಳ್ತೀನಿ ಕೂತ್ಕೊಳ್ರಿ. ಈಗ ನೀವು ಹೈಯರ್ ಎಜುಕೇಶನ್ ಕೂತ್ಕೊಳ್ಳಿ ದಯಮಾಡಿ. ಹೈಯರ್ ಎಜುಕೇಶನ್ ಮಿನಿಸ್ಟರ್ ಆಗಿ ಎಲ್ಲ ಕಡೆ ಯೂನಿವರ್ಸಿಟಿ ಮಾಡಿ ಫುಲ್ ಪ್ಲೇಟ್ ಯೂನಿವರ್ಸಿಟಿ ನಡೀತಾ ಇದೆ. ನಮಗೂ ಗೊತ್ತಾಗಿದೆ. ಅದಕ್ಕೋಸ್ಕರ ಬಿಲ್ ತಂದಿರೋದು ಬಿಟ್ಬಿಡಿ, ಚರ್ಚೆನೂ ಬೇಡ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.